ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು RSC ಕಾಮರ್ಸ್ ಕ್ಲಾಸಸ್. ಎಲ್ರಿಗೂ ನಮಸ್ಕಾರ. ಈ ಒಂದು RSC ಕಾಮರ್ಸ್ ಕ್ಲಾಸಸ್ಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು KA ಏನಿದೆ ಅಲ್ವಾ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂದ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ನೋಡೋದಾದ್ರೆ, ಈ KSET ನೋಟಿಫಿಕೇಶನ್ ಔಟ್ ಆಗಿದೆ. ಈ KSET ನ ಅಧಿಸೂಚನೆ ಏನಾಗಿದೆ, ಹೊರ ಬಿದ್ದಿದೆ ಅಂತ ಹೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಅಪ್ಲಿಕೇಶನ್ ಪ್ರೊಸೀಜರ್, ಯಾವ ರೀತಿ ಅಪ್ಲಿಕೇಶನ್ ನಾವು ಹಾಕ್ಬೇಕು, ಮತ್ತೆ ಏನೆಲ್ಲ ಕ್ರೈಟೇರಿಯಾಗಳು ಇರಬೇಕು, ಯಾವೆಲ್ಲ ಕ್ವಾಲಿಫಿಕೇಶನ್ಸ್ ಇರಬೇಕು, ಹಾಗೂ ಈ ಒಂದು ಸ್ಟಾರ್ಟಿಂಗ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ದು, ಹಾಗೂ ಫೀಸ್ ಪೇಮೆಂಟ್ ಯಾವಾಗ ಲಾಸ್ಟ್ ಡೇಟ್ ಇದೆ, ಹಾಗೂ ಹಾಲ್ ಟಿಕೆಟ್ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಹಾಲ್ ಟಿಕೆಟ್ ಡೇಟ್ ಕೂಡ ಮೆನ್ಷನ್ ಆಗಿದೆ. ನಾನು ಹಾಗೆ ಪ್ರೀವಿಯಸ್ ಒಂದು ವಿಡಿಯೋಗಳಲ್ಲಿ ನಿಮ್ಗೆಲ್ಲ ತಿಳಿಸಿದ್ದೆ ಯಾವ ಒಂದು ದಿನಾಂಕದಂದು ಕೂಡ ಎಕ್ಸಾಮ್, ಯಾವ ಒಂದು ಮಂತಲ್ಲಿ ಎಕ್ಸಾಮ್ ನಡೆಸ್ತಾರಂತೆ ನಾನು ನಿಮ್ಗೆ ಹೇಳಿದ್ದೆ. ಬಟ್ ಅದೇ ಮಂತಲ್ಲಿ ಅಕ್ಟೋಬರ್ ಏನಿದೆ ನೋಡಿ, ಅಕ್ಟೋಬರ್ 11ಗೆ ಅವರು ಏನ್ ಮಾಡಿದ್ದಾರೆ, ಈ ಒಂದು KSET ಎಕ್ಸಾಮಿನೇಷನ್ 2026 ನ ಡೇಟ್ ನ ಫಿಕ್ಸ್ ಮಾಡಿ ಆಗಿದೆ. ಬನ್ನಿ ನೋಡೋಣ ಏನೆಲ್ಲ ಈ ಒಂದು KSET ಎಕ್ಸಾಮ್ ಏನಿದೆ ಅಲ್ವಾ, ಅದರ ಕುರಿತಾದಂತ ಅಪ್ಲಿಕೇಶನ್ ಯಾವ ಡೇಟ್ ಇದೆ ಏನಿಲ್ಲ ಅಂತ ನೋಡೋಣ. ಒಂದನೇದಾಗಿ ಈ ಒಂದು KSET ಎಕ್ಸಾಮಿನೇಷನ್ 2026 ಏನಿದೆ ಅಲ್ವಾ, ಈ ಒಂದು KSET 37 ಸಬ್ಜೆಕ್ಟ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. 37 ವಿಷಯಗಳನ್ನ ಒಳಗೊಂಡಿರುತ್ತೆ. 37 ಸಬ್ಜೆಕ್ಟ್ಸ್ ಗೆ ಈ ಒಂದು KSET ಏನ್ ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ KA ಅಥಾರಿಟಿ. ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗಪ್ಪ ಅಂದ್ರೆ, ಅಧಿಸೂಚನೆ ಹೊರ ಬಿದ್ದಿದ್ದು 10th ಆಗಸ್ಟ್ 2026. ಡೇಟ್ 10ನೇ ತಾರೀಕು ಆಗಸ್ಟ್ 2026ರಂದು ಈವ್ನಿಂಗ್ ಟೈಮಲ್ಲಿ ನಮಗೆ ನೋಟಿಫಿಕೇಶನ್ ಬಂದಿರೋದನ್ನ ನಾವು ಗಮನಿಸಬಹುದು. ನೆಕ್ಸ್ಟ್ ಇದರ ಒಂದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಆಗುವುದಕ್ಕೆ ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ 5th ಸೆಪ್ಟೆಂಬರ್ 2026, 5ನೇ ತಾರೀಕಿನಂದು ಏನಿದೆ ಲಾಸ್ಟ್ ಡೇಟ್ ಅಂತೇಳಿ KA ಅಥಾರಿಟಿ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 6th, ಒನ್ ಡೇ ಎಕ್ಸ್ಟ್ರಾ ಕೊಡ್ತಾರೆ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡಬೇಕಾದ್ರೆ. 6th ಸೆಪ್ಟೆಂಬರ್ 2026 ಅಂದು ಏನ್ ಮಾಡ್ತಾರೆ, ಈ ಒಂದು ಅಪ್ಲಿಕೇಶನ್ಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಒಂದಿನ ಎಕ್ಸ್ಟ್ರಾ ಕೊಟ್ಟಿರೋದನ್ನ ನಾವು ನೋಡಬಹುದು. ನೆಕ್ಸ್ಟ್ ಹಾಲ್ ಟಿಕೆಟ್ ಡಿಸ್ಕ್ಲೋಸ್ ಡೇಟ್, ಈ ಒಂದು ಹಾಲ್ ಟಿಕೆಟ್ 2020ರಲ್ಲಿ ಬರೆಯುವಂತ ಎಕ್ಸಾಮ್ ನ ಹಾಲ್ ಟಿಕೆಟ್ ಡೇಟ್ ಕೂಡ ಏನ್ ಮಾಡಿದ್ರೆ ಅವರು ಡಿಸ್ಕ್ಲೋಸ್ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. ಯಾವ್ದಪ್ಪ ಅಂತ ನೋಡೋದಂದ್ರೆ 1st ಅಕ್ಟೋಬರ್ 2026. ನಿಮ್ಮ ಎಕ್ಸಾಮ್ ಡೇಟ್ ಯಾವ್ದಂತ ನೋಡೋದಾದ್ರೆ 11th ಅಕ್ಟೋಬರ್ 2026 ಅಂದು ನಿಮ್ದು ಏನಾಗಿರುತ್ತೆ ಎಕ್ಸಾಮ್, ಆ ದಿನಾಂಕದಂದು ಏನಾಗುತ್ತೆ ಕಂಡಕ್ಟ್ ಮಾಡಿರ್ತಾರೆ. ಬಿಫೋರ್ ಅವ್ರು ಏನ್ ಮಾಡ್ತಾರೆ, ಹಾಲ್ ಟಿಕೆಟ್ ಒಂದು 10 ದಿನದ ಮುಂಚಿತವಾಗಿ ಏನ್ ಮಾಡ್ತಾರೆ, ಇವರು ಹಾಲ್ ಟಿಕೆಟ್ ನ ಡಿಸ್ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ನೀವು ಯಾವ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿದೆ, ಸಿಟಿ ಇನ್ಫಾರ್ಮೇಶನ್ ಯಾವುದು, ಅದೆಲ್ಲ ನೀವು ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಬಿಫೋರ್ ನಿಮ್ಗೆ ಏನ್ ಮಾಡ್ತಾರೆ, ಒಂದು 10 days ಬಿಫೋರ್ ಅವರು ಹಾಲ್ ಟಿಕೆಟ್ ನ ಪಬ್ಲಿಷ್ ಮಾಡ್ತಾರೆ. ನೀವು ಇದರ ಒಂದು ಎಲಿಜಿಬಿಲಿಟಿ ಏನೇನಿದೆ ಏನೇನಿಲ್ಲ ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಗ್ಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋಗಳನ್ನ ನೀವು ನೋಡ್ತಾ ಏನ್ ಮಾಡ್ಬೋದು, ನಿಮ್ಮ ಅಪ್ಲಿಕೇಶನ್ ನ ಕೇರ್ಫುಲ್ ಆಗಿ ಅಪ್ಲೈ ಮಾಡೋದನ್ನ ನೀವು ಮರಿಬಾರ್ದು. ಓಕೆ, ನಾನು ಈ ಒಂದು KSET ಅಪ್ಲಿಕೇಶನ್ ಹಾಕೋದನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದರ ಒಂದು ಸಿಲೆಬಸ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, RSC ಕಾಮರ್ಸ್ ಕ್ಲಾಸಸ್ ಅಂತ. ಆ ಒಂದು ಟೆಲಿಗ್ರಾಮ್ ಚಾನಲ್ನು ಕೂಡ ಲಿಂಕ್ ಏನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದರ ಥ್ರೂ ಏನ್ ಮಾಡ್ಬೋದು, ನೀವು ಸಿಲೆಬಸ್ ಕಾಪಿನ ನೋಡ್ಬೋದು. ಸಿಲೆಬಸ್ ಕಾಪಿನ ನೋಡೋದ್ರ ಮೂಲಕ ಸಿಲೆಬಸ್ ಯಾವ ರೀತಿ ಇದೆ ಅದರ ರೀತಿಯಲ್ಲೇ ನೀವೇನ್ ಮಾಡ್ಬೇಕಾಗುತ್ತೆ, ಸ್ಟಡಿ ಮಾಡ್ತಾ ಹೋಗ್ಬೇಕಾಗುತ್ತೆ. ನಂತರದಲ್ಲಿ ಈಗ ನಿಮ್ಗೆ ಕರೆಕ್ಟ್ ಆಗಿ ಉಳಿದಿರೋದು ಎಷ್ಟು ದಿನಪ್ಪ ಅಂತಂದ್ರೆ 62 ಡೇಸ್. ಇವತ್ತಿಗೆ ಈ ಒಂದು ತಿಂಗಳಲ್ಲಿ ನಿಮ್ಗೆ 22 ದಿನಗಳು ಸಿಗ್ರೆ ನೆಕ್ಸ್ಟ್ ಒಂದು ಕಂಪ್ಲೀಟ್ ಮಂತೇ ಸಿಗುತ್ತೆ. ಇನ್ನೊಂದು ತಿಂಗಳಲ್ಲಿ ಬರೀ 10 ದಿನ ಮಾತ್ರ ನಿಮ್ಮ ಒಂದು ಎಕ್ಸಾಮ್ಗೆ ಅವಕಾಶ ಇರುವಂತದ್ದು ದಿನಗಳು. ಹಾಗೆ ಟೋಟಲ್ ಆಗಿ 62 ದಿನಗಳನ್ನ ನೀವು ಏನ್ ಮಾಡ್ಬೇಕು, ಈ ಒಂದು ಪ್ರೀಶಿಯಸ್ ಟೈಮ್ ನ ನೀವು ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಕೊಳ್ಳೋದ್ರ ಮೂಲಕ ನೀವೇನ್ ಮಾಡ್ಬೋದು, ಈ ವರ್ಷ ಒಂದು KSET ಎಕ್ಸಾಮ್ ಏನಿದೆ ನೋಡಿ 2026 ಅನ್ನುವಂಥದ್ದನ್ನ ನೀವು ಕ್ಲಿಯರ್ ಮಾಡಬಹುದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೀವು ನಮ್ಮ ಒಂದು ಮೋರ್ ಇನ್ಫಾರ್ಮೇಶನ್ಗಾಗಿ, ಈ ಒಂದು KSET ನ ಮೋರ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಅದೇ ರೀತಿಯಾಗಿ ಈ ಒಂದು KSET ನ ಕಂಪ್ಲೀಟ್ ನೋಟಿಫಿಕೇಶನ್ ಕೂಡ ನಾನು ಏನ್ ಮಾಡಿರ್ತೀನಿ, ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅದ್ರ ತರ ಏನ್ ಮಾಡ್ಬೋದು, ಆ ಕಂಪ್ಲೀಟ್ ನೋಟಿಫಿಕೇಶನ್ ನೀವು ನೋಡೋದ್ರ ಮೂಲಕ KSET ಅಂದ್ರೆ ಏನು, ಅದರ ಯಾವೆಲ್ಲ ಕ್ರೈಟೇರಿಯಾಗಳು ಇದಾವೆ ಅನ್ನೋದನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಇದೇ ರೀತಿಯಾಗಿ ನಮ್ಮ ಒಂದು ಮೋರ್ ಇನ್ಫಾರ್ಮೇಶನ್ ಹಾಗೂ ಮೋರ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಕಾಮೆಂಟ್ನ ಹೆಚ್ಚಾಗಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಕಮೆಂಟ್ನ ಕುರಿತಾದಂಥ ನಾನು ಏನೇನು ಕಮೆಂಟ್ ಬರ್ತವೆ ಈ ಒಂದು ಕ್ಲಾಸಸ್ನ ಕುರಿತು ಅಷ್ಟು ಬೇಗ ನಾನು ಏನು ಮಾಡ್ತಾ ಹೋಗ್ತೀನಿ, ನನ್ನ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಇನ್ನೂ ನಿಮಗೆ ಬ್ಯಾಲೆನ್ಸ್ಡ್ ಟೈಮಿಂಗ್ ಡೇಸ್ ಉಳಿದಿರೋದು ಎಷ್ಟಪ್ಪ ಅಂದರೆ 62 ದಿನಗಳಲ್ಲಿ ನೀವು ಪ್ರಾಪರ್ ಆಗಿ ಒಂದು ಪ್ಲಾನ್ ಮಾಡೋದ್ರ ಮೂಲಕ ಆ ಒಂದು ಡೇಸ್ನ ಯುಟಿಲೈಸ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಈ ಒಂದು KSET ನಿಮ್ದು ಹಾಕ್ಸ್ಕೊಡ್ಬೋದು ಅಂತೇಳಿ ಹೇಳೋದ್ರ ಮೂಲಕ ನಾನು ಈ ಒಂದು ವಿಡಿಯೋನ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್.